ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನಮ್ಮ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಲ್ಲ ಮಾರ್ರೆ. ಅಂತ ಒಂದು ನಿಯತ್ತಾದ ನನ್ನ ಬಂಗಾರಿಯನ್ನು ಇವತ್ತು ವಿಡಿಯೋದಲ್ಲಿ ತೋರಿಸುವ ಅಂತೇಳಿ. ಸುಮಾರು ವಿಡಿಯೋದಲ್ಲಿ ನನ್ನ ಬಂಗಾರಿಯನ್ನು ನಾನು ತೋರಿಸ್ತೇನೆ, ಆದರೆ ಇವತ್ತು ಸ್ವಲ್ಪ ಉದ್ದಕ್ಕೆ ತೋರಿಸುವ ಅಂತ. ಉದ್ದಕ್ಕೆ ತೋರಿಸುವ ಅಂತೇಳಿದ್ರೆ ನಾಯಿಯನ್ನು ಹಿಡಿದು ಎಳೆದು ಉದ್ದ ಮಾಡಿ ಆ ಥರ ತೋರಿಸುವ ಅಂತೇಳಿ ಅಲ್ಲ, ಫುಲ್ ವಿಡಿಯೋದಲ್ಲಿ ನನ್ನ ಬಂಗಾರಿಯನ್ನೇ ತೋರಿಸುವ ಅಂತೇಳಿ. ಈಗ ನೀವು ವಿಡಿಯೋ ನೋಡುವಾಗ ಅನ್ಕೊಳ್ಬೋದಲ್ಲ, ಇವಳಿಗೆ ಅಂತ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ, ನಾಯಿಗೆ ಅಂತ ಇವಳು ಬಾಯಿಗೆ ಕೊಡ್ತಿದ್ದಾಳೆ, ಬಟ್ಟಲನ್ನೊಂದು ಮೂಲೆಯಲ್ಲಿಟ್ಟು ಗಂಜಿ ಹಾಕಿರೋದೇನು ತಿನ್ನುದಿಲ್ವಾ ಅಂತ ಯೋಚನೆ ಮಾಡ್ಬೋದು. ಆಯ್ಕೆ ತಿನ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಷ್ಟೊಂದು ಚಿಕ್ಕ ಒಂದು ಗುಂಡು ಕಲ್ಲಿನಾಗಿರುವ ಒಂದು ಮುದ್ದಾದ ಬಂಗಾರಿಯನ್ನು ತಕೊಂಡು ಬಂದು ನಾವು ಸಾಕಿದ್ದೇವೆ. ಇದನ್ನು ನಾವು ತೆಕ್ಕೊಂಡು ಬರುವಾಗ ಇದಕ್ಕೆ ಸರಿಯಾಗಿ ಎದ್ದು ನಿಂತುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಕಾಣ್ತಿರ್ಲಿಲ್ಲ, ಸರಿ ತಿನ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ನೋಡಿ, ನಾವು ಅಷ್ಟು ಚಿಕ್ಕ ಮರಿಯನ್ನು ತೆಕ್ಕೊಂಡು ಬಂದು ಅದಕ್ಕೆ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಸಿ ನಾವು ಇದನ್ನು ದೊಡ್ಡದು ಮಾಡಿದ್ದು. ನೋಡಿ, ಒಂದೇ ಕೈಯಲ್ಲಿ ಹಿಡಿದುಕೊಂಡು ಇದನ್ನು ಹಾಲು ಕುಡಿಸಿದ್ದೇನೆ. ರಾತ್ರಿ ಎಲ್ಲ ಇದೇ ತರ ಫೀಡಿಂಗ್ ಬಾಟ್ಲೆಲ್ಲ ಹಾಲು ಕುಡಿಸಿ ಈ ತರ ನೋಡಿ ಚಿಕ್ಕ ಮಗುವಿನಾಗೆ ಕಾಲಲ್ಲಿ ಮಲಗಿಸ್ಕೊಂಡು ಅದನ್ನು ಸ್ನಾನ ಎಲ್ಲ ಮಾಡಿಸಿ ಮಗುವನ್ನು ಯಾವ ರೀತಿ ಸಾಕ್ತೇವೆ ಅದೇ ತರ ಅದಕ್ಕೆ ಪೌಡರ್ ಎಲ್ಲ ಹಾಕಿಸಿ ಅದನ್ನು ನಾವು ಬೆಳೆಸಿ ನಾವು ದೊಡ್ಡದು ಮಾಡಿದ್ದು. ಇದನ್ನು ನನ್ನ ಪರಿಚಯದವರೊಬ್ರು ಸ್ಟೇಟಸ್ ಹಾಕಿದ್ರು. ಆ ಸ್ಟೇಟಸ್ ಅನ್ನು ನೋಡಿ ನಾನು ಕೇಳಿದ್ದು ನನಗೆ ಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಬೆಕ್ಕು ಇತ್ತು. ಆ ಬೆಕ್ಕು ಒಂದು 4 ವರ್ಷ ಇತ್ತು. ಬೆಕ್ಕನ್ನು ಮುದ್ದಾಗಿ ಸಾಕಿದ್ದೆವು. ಈ ನಾಯಿಯನ್ನು ನಾವು ಹೇಗೆ ಸಾಕಿದ್ದೇವೆ ಅದೇ ತರ ಬೆಕ್ಕನ್ನು ಕೂಡ ಸಾಕಿದ್ದೆವು. ಆ ಬೆಕ್ಕು ಸತ್ತೋದ ನಂತರ ನಮ್ಮ ಚಿಂತು ಕೂಗುದು. ಅದನ್ನು ನಾವು ಗುಂಡಿಯಲ್ಲಿ ಹಾಕಿದ್ದೇವಲ್ಲ, ಆ ಗುಂಡಿ ಹತ್ರ ಎಲ್ಲ ಹೋಗಿಕೊಂಡು ಯಾವಾಗ ಬರ್ತೀಯಾ, ನಂಗೆ ನಿನ್ನ ನೋಡ್ಬೇಕು ಅಂತ ಆಸೆ ಆಗ್ತದೆ, ಒಂದ್ಸಲ ಬಂದು ಬಿಡು, ಹೀಗೆ ಅಂತೇಳಿ ತುಂಬಾ ಕೂಗುದು. ಒಂದು 2 ವಾರ ಎಲ್ಲ ಕೂಗಿದ್ದಾನೆ. ಅವನು ಕೂಗುದನ್ನು ನೋಡಿ ನಾನು ಹೇಳಿದ್ದು, ನಿನಗೆ ನಾನು ನಾಯಿ ತಂದು ಕೊಡ್ತೇನೆ, ಕೂಗ್ಬೇಡ ಅಂತೇಳಿ ಸಮಾಧಾನ ಮಾಡಿದ್ದು. ಹಾಗೆ ಇದೊಬ್ರು ಮಾರಾಟಕ್ಕಿದೆ ಅಂತೇಳಿ ಸ್ಟೇಟಸ್ ಹಾಕಿದ್ರು. ಈ ಸ್ಟೇಟಸ್ ಅನ್ನು ನೋಡಿ ನನಗೆ ನಾಯಿ ಬೇಕು ಅಂತ ಹೇಳಿದ್ದು. ಸ್ಟೇಟಸ್ ಅಲ್ಲಿ ನೋಡುವಾಗ ಮಾರೆ ದೊಡ್ಡದು ಕಂಡಿತು ಮಾರೆ. ಅದು ನೋಡಿದ್ರೆ ಬೇರೆ ಯಾವುದು ನಾಯಿ. ಇದನ್ನು ತಂದು ಕೊಡುವಾಗ ಉಂಟಲ್ಲ, ಇದು ಕಣ್ಣಿಗೆ ಕಾಣ್ತಿರ್ಲಿಲ್ಲ ಮಾರೆ, ಚಿಕ್ಕ ಒಂದು ಕಂಬಳಿ ಉಳದಾಗಿತ್ತು. ಇದನ್ನು ನೋಡಿದ ಕೂಡಲೇ ನಾನು ಹೇಳಿದೆ, ನಂಗೆ ಇದು ಬೇಡವೇ ಬೇಡ, ಇದು ಸತ್ತೇ ಹೋಗ್ಬೋದು ಅಂತೇಳಿ. ಆಗ ಅವ್ರು ಹೇಳಿದ್ರು, ಇಲ್ಲ ಸಾಯುದಿಲ್ಲ, ಹಾಗೆಲ್ಲ ನಾಯಿಗಳಿಗೆ ಏನಾಗುದಿಲ್ಲ ಅಂತೇಳಿ. ಆ ಧೈರ್ಯದಲ್ಲಿ ನಾನು ಇದನ್ನು ತೆಕೊಂಡದ್ದು. ಈ ವಿಡಿಯೋ ಎಲ್ಲ ಮಾಡುವಾಗ ಮತ್ತೊಂದು 15 ದಿವಸ ಎಲ್ಲ ಕಳೆದಿತ್ತು, ಚಂದ ಓಡಾಡಿಕೊಂಡಿತ್ತು. ನಾವು ತೆಕ್ಕೊಂಡು ಬರುವಾಗ ಅದಕ್ಕೆ ಎದ್ದು ನಿಲ್ಲಿಕ್ಕೂ ಆಗ್ತಿರ್ಲಿಲ್ಲ, ಕಣ್ಣು ಕಾಣದ ಈ ತರ ಎಲ್ಲ ಇತ್ತು ತರುವಾಗ. ಅಷ್ಟು ಚಿಕ್ಕ ಮರಿಯನ್ನು ತೆಕ್ಕೊಂಡು ಬಂದು ಫೀಡಿಂಗ್ ಬಾಟ್ಲಲ್ಲಿ ಹಾಲೆಲ್ಲ ಕುಡಿಸಿ ಊಟ ಎಲ್ಲ ಬಾಯಿಗೆ ಕೊಟ್ಟು ಅಷ್ಟು ಪ್ರೀತಿಯಿಂದ ಮಗುವಿನಾಗೆ ಸಾಕಿ ನಾವು ಅದನ್ನು ದೊಡ್ಡದು ಮಾಡಿದ್ದೇವೆ. ಆದ್ರೆ ಇವತ್ತು ನೋಡಿ ಮಾರ್ರೆ, ಅವತ್ತು ಆ ಫೀಡಿಂಗ್ ಬಾಟ್ಲೆಲ್ಲ ಹಾಲು ಕುಡಿಸಿ ದೊಡ್ಡದು ಮಾಡಿದ ನಾಯಿಯ ಮಾರ್ರೆ ಇವತ್ತು ನೋಡಿ ನನ್ನ ಮಗನ ಜೊತೆನೆ ಜಗಳ ಮಾಡ್ತುಂಟು ಅಂತ. ಇದಕ್ಕೆ ಎಷ್ಟು ಅಹಂಕಾರ ಇರ್ಬೋದಲ್ಲ. ಈಗ ನನ್ನ ಮಗನೊಟ್ಟಿಗೆ ಜಗಳ ಮಾಡ್ಲಿಕ್ಕೆ ಏನೇ ಆದ್ರೂ ಕೂಡ ಉಂಟಲ್ಲ, ಇದರ ಕೊಂಡಾಟ, ಇದರ ಪ್ರೀತಿ ಎಲ್ಲ ನೋಡುವಾಗ ನಮ್ಮ ಏನೇ ಟೆನ್ಷನ್ ಇದ್ರೂ ಕೂಡ ಮರ್ತೋಗ್ತದೆ. ಇದನ್ನು ತಂದು ಒಂದು 3.5-4 ವರ್ಷ ಹತ್ರ ಆಗಿಕೊಂಡು ಬಂತು. ನಾವು ತೆಕ್ಕೊಂಡು ಬರುವಾಗ ನಮ್ಮ ಹತ್ರ ಸುಮಾರು ಜನರು ಕೇಳಿದ್ರು, ಇಷ್ಟು ಚಿಕ್ಕ ಮರಿಗೆ ನೀವು 4,500 ಕೊಟ್ಟು ತೆಕ್ಕೊಂಡು ಬಂದಿದ್ದೀರಲ್ಲ, ಅದರಿಂದ ನಿಮಗೆ ಏನು ಲಾಭ ಉಂಟು? ಆ 4,500 ನೋಟನ್ನು ಅದರ ಕುತ್ತಿಗೆ ಹಾಕಿದ್ರು ಕೂಡ ಅದಕ್ಕೆ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂತ ನಾಯಿಯನ್ನು ತೆಕ್ಕೊಂಡು ಬಂದು ನಿಮಗೆ ಏನು ಲಾಭ? ಅದಕ್ಕೆ ಅದರದ್ದೇ ಆದ ಫುಡ್ ಬೇಕು, ಹುಷಾರಿಲ್ಲದಿರುವಾಗ ಹಾಸ್ಪಿಟಲ್ ತೆಕೊಂಡು ಹೋಗ್ಬೇಕು, ಮನೆ ಬಿಟ್ಟು ಎಲ್ಲಿ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮಗೆ ಎಂತ ಅಗತ್ಯ ಇತ್ತು ಈ ನಾಯಿದು? ಬೇಕಿತ್ತ ಅಷ್ಟು ದುಡ್ಡು ಕೊಟ್ಟು ತೆಕೊಂಡು ಬರುದು ಅಂತ ಕೇಳಿದ್ರು. ಲಾಭ ಏನಿಲ್ಲ, ನಷ್ಟನೇ ಇರುವುದು ಹೌದು, ಆದರೆ ನಮಗೆ ಇದು ಪರಿಶುದ್ಧವಾದ ಪ್ರೀತಿಯನ್ನು ಕೊಟ್ಟಿದೆ, ಅದೊಂದೇ ಲಾಭ. ಪ್ರೀತಿ ಏನು ಅಂತ ಹೇಳುವಂಥದ್ದನ್ನು ಇದು ತೋರಿಸಿಕೊಟ್ಟಿದೆ. ಈ ಕೆಲವು ನಿಯತ್ತಿಲ್ಲದ ಮನುಷ್ಯರಿಗೆ ಉಪಕಾರ ಮಾಡುವುದಕ್ಕಿಂತ ಈ ನಾಯಿಗೆ ಪ್ರೀತಿ ಕೊಟ್ಟು ಸಾಕಿದ್ರೆ ಅದು ಪ್ರೀತಿನೇ ಕೊಡುವುದಲ್ಲದೆ ಎದುರಿಂದ ಚಂದ ನಗಾಡಿ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನಂತೂ ಖಂಡಿತವಾಗಿಯೂ ಮಾಡುವುದಿಲ್ಲ. ಇದು ನಮಗೆ ಈಗೀಗ ಅನ್ನಿಸ್ತದೆ ಮರೆ, ಈ ನಿಯತ್ತೇ ಇಲ್ಲದ ಮನುಷ್ಯರಿಗೆ ಉಪಕಾರ ಮಾಡುವ ಬದಲು ಈ ತರ ಬಾಯಿ ಬರದ ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಗಾಲದಲ್ಲಿ ನೀರು ಅಥವಾ ನಮ್ಮ ಕೈಯಲ್ಲಾದ ಊಟನ ಏನಾದ್ರೂ ಕೊಟ್ಟುಕೊಂಡಿದ್ರೆ ಏನಿಲ್ಲದಿದ್ರು ನಮ್ಮನ್ನು ನೋಡುವಾಗ ಅದು ಬಾಲವನ್ನಾದ್ರೂ ಅಲ್ಲಾಡಿಸ್ಬೋದು ಮಾರ್ರೆ. ಈ ಮನುಷ್ಯರಿಗೆ ಉಪಕಾರ ಮಾಡೋದು ವೇಸ್ಟ್. ನೀವು ಮನುಷ್ಯರಿಗೆ ಏನೇ ಉಪಕಾರ ಮಾಡಿ ತಿರುಗುವಾಗ ಅವರ ಬಾಯಿಂದ ಬರುವ ಮಾತು, ಅವ್ರು ನಮಗೆ ಏನೂ ಕೊಡ್ಲಿಲ್ಲ ಅಂತ. ಅದಕ್ಕಿಂತ ಈ ತರ ಪ್ರಾಣಿ ಪಕ್ಷಿಗಳಿಗೆ ಫುಡ್ ಅಥವಾ ನೀರೇನಾದ್ರೂ ಕೊಡುದೇ ಬೆಸ್ಟ್. ನಾನು ಹೇಳ್ತಿರುವ ಮಾತು ನಿಜನ ಸುಳ್ಳ ಅಂತ ಕಮೆಂಟ್ ಮಾಡಿ ಆಯ್ತಾ. ನಾನು ವಿಡಿಯೋದ ಸ್ಟಾರ್ಟ್ ಅಲ್ಲಿ ಹೇಳಿದೆ, ನನ್ನ ಬಂಗಾರಿಗೆ ತಿನ್ಲಿಕ್ಕೆ ಗೊತ್ತಿಲ್ಲ ಅಂತೇಳಿ. ತಿನ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಊಟ ತಿನ್ಲಿಕ್ಕೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಊಟ ಎಲ್ಲ ಬಟ್ಟಲೆಲ್ಲ ಹಾಕಿಟ್ರೆ ತಿಂತದೆ. ದೋಸೆ, ರೊಟ್ಟಿ, ಚಪಾತಿ ಇಂಥದನ್ನೆಲ್ಲ ತಿನ್ನುದಿಲ್ಲ. ಇಂಥದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಬಾಯಿ ಕೊಟ್ರೆ ಮಾತ್ರ ತಿನ್ನುದು. ಅದಕ್ಕೆ ಬೇಕು ಅಂತೇಳಿ ಆದ್ರೆ ನೋಡಿ, ನಾವು ಈ ತರ ತಿನ್ನುವಾಗ ಬಂದು ಹೀಗೆ ದೂರ ಮಲ್ಕೊಳ್ತದೆ, ಮಲಗಿಕೊಂಡು ನಾವು ತಿನ್ನುವಾಗ ನಮ್ಮ ಮುಖನೇ ನೋಡ್ತದೆ, ಆಗ ನಾವು ಅದಕ್ಕೆ ಬಾಯಿಗೆ ಕೊಡ್ತೇವೆ. ಈಗ ನನ್ನ ಬಂಗಾರಿಯ ವಿಡಿಯೋದ ಜೊತೆಗೆ ಒಂದಿಷ್ಟು ನನ್ನ ಮನಸ್ಸಿನ ಮಾತನ್ನು ಕೂಡ ಈ ವಿಡಿಯೋದ ಮುಖಾಂತರ ಹೇಳಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ.